ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಮಾಜದ ಒಂದು ದುಸ್ಥಿತಿಗೆ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತಂದರೆ, ಹೆಂಡತಿ ಗಂಡ ಮಕ್ಕಳನ್ನ ಬಿಟ್ಟು ಓಡೋಗೋದೊಂದು ಕಡೆ ಆದರೆ, ಗಂಡ ಹೆಂಡತಿ ಮಕ್ಕಳನ್ನ ಬಿಟ್ಟು ಓಡೋಗೋದಂತಾದರೆ, ಈ ಕೌಟುಂಬಿಕ ಕಲಹಗಳಿಂದ ಒಬ್ರನ್ನ ಒಬ್ರು ಕೊಲೆ ಮಾಡಿ ಫ್ರಿಜ್ಜು ಬಕೆಟು ಯಾವುದೋ ಬೆಟ್ಟದ ಮೇಲೆ ತಳ್ಳೋ ಪರಿಸ್ಥಿತಿಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪ್ರೀತಿಯನ್ನು ನಿರಾಕರಿಸಿದ್ರು ಅಂತ ಹೇಳಿ ನಡು ರಸ್ತೆಯಲ್ಲಿ ಆಡ ಹಗಲೇ ಕೊಲೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ತಲುಪಿಬಿಟ್ಟಿದ್ದೀವಿ. ಅಂತಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕಾನೂನಿನ ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಮೊದಲನೇದು ಗಮನಿಸಬೇಕು. ಇನ್ನೊಂದು, ಈ ನೀಚ ರಾಜಕಾರಣಿಗಳು ಧರ್ಮವನ್ನು ಗುತ್ತಿಗೆ ತಗೊಂಡುಕೊಂಡವರಂತೆ ವರ್ತಿಸುವಂತಹ ಕೆಲವರು ಏನು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀವಿ, ಅದಕ್ಕೆ ನಾವು ಸಂಘಟನೆ ಮಾಡ್ಕೊಂಡಿದ್ದೀವಿ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೆಲ್ಲ ಬಿಂಬಿಸೋರು ಇಂತಹ ಘಟನೆಗಳು ಆದಾಗ ಯಾಕೆ ದನಿ ಎತ್ತೋದಿಲ್ಲ? ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು BC ರೋಡ್ ಅನ್ನೋ ಒಂದು ಪ್ರದೇಶದಲ್ಲಿ ಬಸ್ ಸ್ಟಾಪಲ್ಲಿ ಕೊಲೆ ಆಗಿದೆ. ಯಾಕೆ ನಾನು ಇಲ್ಲಿ ಇದನ್ನ ರಾಜಕೀಯ ಪ್ರೇರಿತವಾಗಿ ಅಥವಾ ರಾಜಕೀಯವನ್ನ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇದೇ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಈ ಭಾಗಗಳಲ್ಲಿ ಒಂದು ಹಿಜಾಬ್ ಮತ್ತು ಕೇಸರಿ ಶಾಲು ಒಂದು ವಿವಾದಗಳು ಯಾವ ಮಟ್ಟಕ್ಕಾಯಿತು, ಅದಕ್ಕೆ ಎಷ್ಟು ಬಂದಾಯಿತು, ಶಾಲಾ ಕಾಲೇಜುಗಳಿಗೆ ಎಷ್ಟು ರಜೆಗಳನ್ನು ಕೊಟ್ವಿ, ಅದನ್ನು ನಾವು ನೋಡಿದ್ವಿ. ಅಂದರೆ ಕೋಮು ವಿಚಾರ ಬಂದರೆ ಮಾತ್ರ ಇಂಥ ಕಡೆ ಹಿಂದೂ ಸಂಘಟನೆಗಳು ಜಾಗೃತ ಆಗೋದಾ ಅನ್ನೋದು ನನ್ನ ಪ್ರಶ್ನೆ. ಇವ್ರ ಸಂಘಟನೆಯನ್ನು ಯಾರು ಪ್ರಶ್ನೆ ಮಾಡಿಬಿಟ್ರೆ ಅವ್ರು ಹಿಂದೂಗಳೇ ಅಲ್ಲ ಇವ್ರ ಪ್ರಕಾರ. ಹಾಗೆ ಇವ್ರ ಅಸಭ್ಯ ಪದಗಳನ್ನು ನೋಡಬೇಕು. ಇವರು ಹಿಂದೂ ಧರ್ಮದ ಸಂಸ್ಕಾರವನ್ನು ಪಾಲಿಸುವಂತಹವರು. ನಾಚಿಕೆ ಆಗಬೇಕು ಇವುಗಳ ಜನ್ಮಕ್ಕೆ. ಬರೀ ಮುಸ್ಲಿಂ ಪುರುಷರಿಂದ ಅತ್ಯಾಚಾರ ಆದರೆ, ಮುಸ್ಲಿಮರು ಯಾವುದೋ ಒಂದು ಪ್ರದೇಶಗಳಲ್ಲಿ ಭಯೋತ್ಪಾದನೆಯನ್ನ ಮಾಡಿದ್ರೆ, ಅಥವಾ ಮುಸ್ಲಿಮರಿಂದ ನಮ್ಮ ಸಮಾಜದಲ್ಲಿ ಏನಾದರೂ ಶಾಂತಿ ಕದಲುವಂತಹ ಒಂದು ಘಟನೆಗಳು ಆದರೆ ಮಾತ್ರನ ಹಿಂದೂ ಸಂಘಟನೆಗಳು ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋಕ್ಕೆ ಮುಂದೆ ಬರೋದು. ಬೇರೆ ಸಂದರ್ಭಗಳಲ್ಲಿ ನೀವು ಬರೋದೇ ಇಲ್ವಾ? ಈ ಒಂದು ಪ್ರಕರಣದಲ್ಲಿ ಆ ಒಂದು ಆರೋಪಿಯಾಗಿರ್ತಕ್ಕಂತಹವನು ಏನೋ ಬಜರಂಗ ಚೇತನ್ ಗೌಡ ಅಂತ ಹೆಸರು, ಅವನು ಬಜರಂಗ ದಳ ಅಂತ ಹೇಳಿ ಫೋಟೋನ ಎಡಿಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರಿ, ಎಡಿಟೇ ಆಗಿರಲಿ, ಅವನು ಬಜರಂಗ ದಳಕ್ಕೆ ಯಾವುದೇ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿನೇ ಆಗಿರಲಿ. ಎಲ್ಲೋಗಿದ್ದಾರೆ ನಮ್ಮ ಸಂಘಟನೆಗಳು? ಎಲ್ಲೋಗಿದೆ ಮಹಿಳಾ ಸಂಘಟನೆಗಳು? ಮಹಿಳೆಯರ ರಕ್ಷಣೆಗೆ ನಿಲ್ತೀವಿ ಅನ್ನೋರು ಯಾಕೆ ಇವಾಗ ಮಹಿಳೆಯರಿಗೆ ನೀವು ರಕ್ಷಣೆ ಕೊಡೋದಿಲ್ವಾ? ಎಲ್ಲಿದೆ ಹಾಗಾದರೆ ರಕ್ಷಣೆ? ಇಲ್ಲಿ ಮೊನ್ನೆ ನಾವು ನೋಡಿದಾಗ ಕಾರಿನಲ್ಲಿ ಒಬ್ಬ ಮಹಿಳೆಯನ್ನ ತಗೊಂಡೋಗಿ ಮನಸೋ ಇಚ್ಛೆ ಚುಚ್ಚಿ ಸಾಯಿಸ್ತಾನೆ ಒಬ್ಬ. ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಪ್ರೀತಿ ಅಂತ ಹೇಳಿ ಅಲ್ಲಿ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಇನ್ನೊಂದು ಕಡೆ ಅವಳು ತಗೊಂಡೋಗಿ ಏನು ತನ್ನ ಲವರ್ನ ಜೊತೆ ಸೇರಿ ಗಂಡನನ್ನೇ ಕೊಲೆ ಮಾಡ್ತಾಳೆ. ಕೊಲೆ ಅನ್ನೋದು ಒಂದು ಆಟದ ಥರ ಆಗೋಗ್ಬಿಟ್ಟಿದೆ. ಅದರಲ್ಲಿ ಕೆಲವರು ರಾಜಕೀಯವನ್ನ ಇವುಗಳನ್ನ ದಾಳವನ್ನಾಗಿ ಮಾಡಿಕೊಂಡು ಅಲ್ಲೇನಾದರೂ ಬೇರೆ ಧರ್ಮಗಳು ಅಥವಾ ಜಾತಿಗಳು ಇದ್ಬಿಟ್ರೆ ಜಾತಿಗಳ ನಡುವೆ, ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತೋದಿಕ್ಕೆ ಅದನ್ನ ಬಿಂಬಿಸ್ತೀರ. ಇಂತಹ ಸಂದರ್ಭಗಳಲ್ಲಿ ಯಾಕೆ ಮಾತಾಡಲ್ಲ ನೀವು ಸಂಘಟನೆಗಳು? ಯಾವುದೇ ಸಂಘಟನೆ ಆಗಿರಲಿ, ಧರ್ಮ ಕುರಿತಾದ್ರೂ ಆಗಿರಲಿ, ಜಾತಿ ಕುರಿತಾದ್ರೂ ಆಗಿರಲಿ, ಯಾಕೆ ಇವಾಗ ಮಾತಾಡೋ ಯೋಗ್ಯತೆ ನಿಮಗಿಲ್ವಾ? ಇವಾಗ ನಿಮ್ಗೆ ಹೆಣ್ಣು ಮಕ್ಕಳ ರಕ್ಷಣೆ ಬೇಡವಾ? ಬರೀ ಮುಸ್ಲಿಮರ ವಿರುದ್ಧ ಲವ್ ಜಿಹಾದನ್ನ ತಡೆಯೋಕ್ಕೆ ಮಾತ್ರ ನಿಮ್ಮ ಸಂಘಟನೆಗಳು ಮುಂದೆ ಬರೋದಾ? ಮೊನ್ನೆ ಯಾರೋ ಸ್ವಾಮೀಜಿ ನಾನು ನೋಡ್ತಾ ಇದ್ದೆ, ಏನು ಅಂತ ಹೇಳಿದ್ರೆ, ಅಮೀರ್ ಖಾನ್ ಹಿಂದೂ ಮಹಿಳೆಯರನ್ನ ಮದುವೆ ಆಗ್ತಾ ಇದ್ದಾನೆ, ಸೊ ಅವನನ್ನ ಕೊಲೆ ಮಾಡಿದ್ರೆ ಅದೆಷ್ಟು ಕೋಟಿಯನ್ನ ಬಹುಮಾನವಾಗಿ ಕೊಡ್ತಾರಂತೆ. ಇವರೆಲ್ಲ ಹಿಂದೂ ಧರ್ಮದ ರಕ್ಷಕರ? ಇವರು ಏನು ಸುಪಾರಿ ಕೊಡ್ತಾ ಇದ್ದಾರಾ? ಮತ್ತು ಈಗ ಆಗಿದೆಯಲ್ಲ ಹೆಣ್ಣು ಮಕ್ಕಳ ಕೊಲೆ, ಹಿಂದೂ ಹೆಣ್ಣು ಮಗಳಲ್ವಾ? ಇವಳು ಕೊಲೆಗೆ ಮಾಡಿದವನನ್ನ ಕೊಲೆ ಮಾಡಿಸಿ ನಡು ರಸ್ತೆಯಲ್ಲಿ ನಿಲ್ಲಿಸಿ ಬೆಂಕಿ ಹಚ್ಚಿ, ಮತ್ತೆ ಇವಾಗ ಅವನಿಗೂ ಬಹುಮಾನವನ್ನ ಘೋಷಿಸಿ. ಮತ್ತೆ ಎಲ್ಲೋಗಿದ್ದೀರಾ ಹಿಂದೂ ಸಂಘಟನೆಗಳು? ಈಗ ನ್ಯಾಯ ಬೇಡವಾ? ಹಿಂದೂ ಹೆಣ್ಣು ಮಗಳಲ್ವಾ? ಹಿಂದೂ ಹೆಣ್ಣು ಮಕ್ಕಳಿಗೆ ಹಿಂದೂಗಳಿಂದನೇ ಅನ್ಯಾಯ ಆದರೆ ನೀವು ಯಾರು ಬಾಯ್ ಬಿಡಲ್ಲ. ಅದೇ ಬೇರೆ ಯಾವುದೋ ಒಂದು ಧರ್ಮದವರಿಂದ ಅನ್ಯಾಯ ಆದರೆ ಮಾತ್ರ ನಿಮ್ಮ ಬೇಳೆಯನ್ನ, ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಿಕ್ಕೆ ಬಂದು ಬಿಡ್ತಾ ಇದ್ದೀರಲ್ಲ, ಅದರ ವಿರುದ್ಧ ನಮ್ಮ ಧ್ವನಿ. ಸೌಜನ್ಯ ಕೇಸಲ್ಲಿ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಮೊನ್ನೆ ಒಂದು ಇದರಲ್ಲಿ ಆ ಒಂದು 13 ವರ್ಷದ ಬಾಲಕಿಯ ಮೇಲೆ 32 ಜನ ರೇಪ್ ಮಾಡ್ತಾರೆ. ಎಲ್ಲಿದೆ ನಮ್ಮ
ಒಂದು ಕಾನೂನಿನ ಸುವ್ಯವಸ್ಥೆ ಎಲ್ಲಿ ಪಾಲನೆ ಆಗ್ತಾ ಇದೆ? ಆ ಹುಡುಗಿಯನ್ನ ಆಟೋದವನು ಕರ್ಕೊಂಡೋಗಿ ಲಾಡ್ಜ್ಗೆ ಮಾರಾಟ ಮಾಡೋದಂತೆ, ಆ ಲಾಡ್ಜಿಂದ ಮತ್ತೊಂದು ಲಾಡ್ಜಿಗೆ ಕರ್ಕೊಂಡು ಹೋಗೋದಂತೆ, ಆ ಹುಡುಗಿ ಮೇಲೆ 32 ಜನ ಪುಟ್ಟ ಮಗುವಿನ ಮೇಲೆ. ಅವಾಗೆಲ್ಲ ಯಾವ ಸಂಘಟನೆಯನ್ನು ಬಾಯೇ ಬಿಡಲಿಲ್ಲ. ಮತ್ತೆ ಯಾಕೆ? ನಿಮಗೆ ಕೋಮು ಗಲಭೆ ಸೃಷ್ಟಿಸೋ ವಿಷಯಗಳೇ ಬೇಕಾ? ಹೆಣ್ಣು ಮಕ್ಕಳು ರಕ್ಷಣೆ ಬೇಡವಾ? ಆ ಪುಟ್ಟ ಮಗು, ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ, ಯಾವ ಸಂಘಟನೆಯೂ ಸ್ಟ್ರೈಕ್ ಮಾಡಲಿಲ್ಲ. ಇದೇ ಬೇರೆ ಧರ್ಮದವ್ರದ್ದು ಆಗ್ಬಿಟ್ಟಿದ್ರೆ ಮಾತ್ರ ಏನು ಅದಕ್ಕೆ ಕೋಮು ಗಲಭೆ ಎಲ್ಲ ಸೃಷ್ಟಿಸ್ಬಿಡ್ತಿದ್ರಿ. ಇದನ್ನೂ ಏನು ವಹಿಸ್ಕೊಳ್ಳೋ ಅಂತಹ ಕಂತ್ರಿ ನಾಯಿಗಳೇ ಇದ್ದೀರಾ ಅಂತಾನೆ ನಾನು ಹೇಳ್ತೀನಿ. ಅದು ಎಡಿಟೆಡ್ ಫೋಟೋ, ಅದು ಇದು ಆಯಿತು. ಎಡಿಟೆಡ್ ಫೋಟೋ, ಅವನು ಯಾವ ಸಂಘಟನೆಗೂ ಸೇರಿದವನಲ್ಲ. ಸರಿ, ಏನು ಮಾಡ್ತಾ ಇದ್ದೀರಾ ಹಿಂದೂ ಸಂಘಟನೆಗಳು? ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆಯಾ ಇಲ್ವಾ? ನೀವು ಬರೀ ಬೇರೆ ಧರ್ಮದವರಿಂದ ಆದರೆ ಬರೋದಾ? ಅದನ್ನೊಂದು ಲೇಬಲ್ ಹಾಕೊಳ್ಳಿ. ಹೆಂಗೂ ರಿಜಿಸ್ಟ್ರೇಷನ್ ಅಂತೂ ಇಲ್ಲ ಕೆಲವು ಸಂಘಟನೆಗಳಿಗೆ. ನಾಚಿಕ್ಕೇಡು. ಈ ಅನ್ಯಾಯ ಆದಾಗ ಕೇಳೋದಿಲ್ಲ, ಇಂತಹ ಅನ್ಯಾಯಗಳಾದಾಗ ನೀವು ಎಲ್ಲಿದ್ದೀರಾ ಅಥವಾ ನೀವು ಯಾಕೆ ಬಂದಿಲ್ಲ ಅಂತ ಯಾರು ಕೇಳ್ಬಿಟ್ರೆ ಇವರು ಹಿಂದೂಗಳಲ್ಲ, ಇವರು ಹಿಂದೂ ವಿರೋಧಿಗಳು. ಏನು ಇವ್ರ ಅಪ್ಪನ ಮನೆ ಆಸ್ತಿ ಹಿಂದೂ ಧರ್ಮ ಬರೆಸ್ಕೊಂಡು ಇಟ್ಕೊಂಡಿದ್ದಾರೆ. ಹಿಂದೂ ಧರ್ಮ ರಕ್ಷಣೆ ಮಾಡೋಕ್ಕೆ ಅಂತಲೇ ಇಳಿದು ಬಂದ್ಬಿಟ್ಟಿದ್ದಾರೆ ಇವರೆಲ್ಲ. ಇವ್ರು ಯಾರು ಹಿಂದೂ ಧರ್ಮನ ರಕ್ಷಣೆ ಮಾಡ್ತಿಲ್ಲ, ರಾಜಕೀಯ ದಾಳವಾಗಿ ಬಳಸ್ಕೊಂಡು ಇನ್ನೂ ನಮ್ಮ ಧರ್ಮವನ್ನು ಹಾಳು ಮಾಡಿಡ್ತಾ ಇದ್ದೀರಾ ನೀವು. ಯಾವುದೇ ಹೆಣ್ಣು ಮಕ್ಕಳಿಗೆ ಅಥವಾ ಯಾರಿಗೆ ಅನ್ಯಾಯ ಆದ್ರೂ ಅದನ್ನು ಪ್ರತಿಭಟಿಸುವಂತಹ, ಪ್ರಶ್ನಿಸುವಂತಹ ಯೋಗ್ಯತೆ ಇದ್ದರೆ ಮಾತ್ರ ನೀವು ಸಂಘಟನೆಗಳನ್ನು ಮಾಡ್ಕೊಳ್ಳಿ. ಇಲ್ಲಾಂದರೆ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ನಿಮ್ಮ ದರಿದ್ರ ಸಂಘಟನೆಗಳನ್ನು ಬೇರೆ ಎಲ್ಲಾದರೂ ಇಟ್ಕೊಳ್ಳಿ. ಇಂತಹ ಸಂದರ್ಭಗಳಲ್ಲಿ ಎಲ್ಲೋಗಿದ್ದೀರಾ? ಮತ್ತೆ ಯಾಕೆ ಮಾತಾಡ್ತಾ ಇಲ್ಲ ಯಾರೂ? ಯಾವ ಮಟ್ಟಕ್ಕೆ ಬಂದಿದೆ ನಮ್ಮ ಸಮಾಜ ಅಂತ ಯೋಚನೆ ಮಾಡಬೇಕು. ಇವತ್ತು ಹೆಣ್ಣು ಮಕ್ಕಳು ಎಲ್ಲದಕ್ಕೂ ಒಂದು ಹಾಡಾಗಲು ಏಕಾಏಕಿ ಒಂದು ಹುಡುಗಿಯನ್ನು ಕೊಲೆ ಮಾಡುವ ಮಟ್ಟಕ್ಕೆ ನಮ್ಮ ಸಮಾಜದ ಸ್ಥಿತಿ ತಲುಪಿದೆ ಅಂದರೆ ಯೋಚನೆ ಮಾಡಬೇಕಾಗಿದೆ. ಕೊಲೆ ಅನ್ನೋದಕ್ಕೆ ಒಂದು ಅರ್ಥನೇ ಇಲ್ಲ. ಆ ಮಟ್ಟಕ್ಕೆ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಯಾರು ಪಾಲಿಸ್ಬೇಕು ಕಾನೂನು ಸುವ್ಯವಸ್ಥೆಯನ್ನು? ಎಲ್ಲಿದೆ? ಮತ್ತು ಹೇಗೆ ರಕ್ಷಣೆ? ಯಾರಿಗೆ ಕೊಡ್ತೀರಾ ರಕ್ಷಣೆನ? ಮತ್ತೇನಕ್ಕೆ ನಿಮ್ಮ ಸಂಘಟನೆಗಳು? ಮೊದಲು ಇವುಗಳಿಗೆ ಉತ್ತರವನ್ನು ಕೊಡಿ, ನಿಮ್ಮ ಯೋಗ್ಯತೆ ಇದ್ದರೆ. ಆಮೇಲೆ ಹೇಳ್ತಾರೆ ನೀನೇ ಬಂದು ನ್ಯಾಯವನ್ನು ಕೊಡು ಮತ್ತೆ ಅಂತ. ಯಾರು ಪ್ರಶ್ನೆ ಮಾಡ್ತಾರೆ ಅವ್ರಿಗೆ ಇವ್ರು ಹೇಳೋದು ನೀನು ಹೋಗಿ ಮಾಡು, ನೀನು ಹಾಗೆ, ನೀನು ಹೀಗೆ ಅಂತ. ಇಂತಹ ನಾಲಾಯಕಗಳು ನೀವುಗಳಿದ್ದೀರಲ್ಲ, ನಿಮ್ಮಂಥವ್ರಿಂದಾನೇ ಇಂತಹ ಘಟನೆಗಳು ಜಾಸ್ತಿ ಆಗ್ತಾ ಇರೋದು. ಇದಂತೂ ಸತ್ಯ.